ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಟೊಮೆಟೊ ಬಾತ್ ಮಾಡತ್ತೀನಿ. ಇವತ್ತು ಸ್ಯಾಟರ್ಡೇ ಮಧ್ಯಾಹ್ನ ಮಮ್ಮಿ ನೀನು ಏನಾರು ಮಾಡು ಸಿಂಪಲ್ಲಾಗಿ ಅಂತಂದ್ರೆ ಅದಕ್ಕೆ ನಾನು ಟೊಮೆಟೊ ಬಾತ್ ಮಾಡತ್ತೀನಿ. ರೈಸ್ ಮಾಡಿದ್ರು ಮಮ್ಮಿ, ಸೊ ಅದಕ್ಕೆ ಒಂದು ಟೊಮೆಟೊ ಬಾತ್ ಮಾಡೋಣ ಅಂತ ಟೊಮೆಟೊ ಬಾತ್ ಮಾಡತ್ತೀನಿ. ಇದಕ್ಕೆ 1 ರಿಂದ 2 ಉಳ್ಳಾಗಡ್ಡಿ ಬೇಕು, ಬಟ್ ನಾನು 4 ಜನಕ್ಕೆ ಅಷ್ಟೇ ಮಾಡತ್ತೀನಿ. ಅದಕ್ಕೆ ನಾನು ಒಂದು ಸಣ್ಣ ಉಳ್ಳಾಗಡ್ಡಿ ತೊಗೊಂಡಿನಿ. ಆಮೇಲೆ 2 ರಿಂದ 3 ಟೊಮೆಟೊ ಬೇಕು. ಇದಕ್ಕೆ ಟೊಮೆಟೊ ಬಾತ್ ಆಗಿದ್ರೆ ಟೊಮೆಟೊ ಜಾಸ್ತಿ ಇದ್ರೂ ಮಜಾ ಅಲ್ಲ, ಅದಕ್ಕೆ 2 ರಿಂದ 3 ಟೊಮೆಟೊ ತೊಗೋಬೇಕು. ನನಗೆ 2 ಸಾಕಂತ ಅನ್ನಿಸ್ತು, ನಾನು ಸ್ವಲ್ಪ ಮಾಡತ್ತೀನಿಲ್ಲ ಅದಕ್ಕೆ 2 ಟೊಮೆಟೊ ಚೆಂದಾಗಿ ಸಣ್ಣಗೆ ಹೆಚ್ಕೋಬೇಕು. ಎಲ್ಲರೂ ಸಪೋರ್ಟ್ ಮಾಡಬೇಕು, ಆಮೇಲೆ ಲೈಕ್ ಶೇರ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ. ಥ್ಯಾಂಕ್ ಯು. ಈಗ ಒಂದು ಬಾಳ್ಗೆ ತೊಗೊಂಡು ಅದ್ರಾಗ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಭಾಳ ಹಾಕಿದ್ರೆ ಟೇಸ್ಟ್ ಚಲೋ ಇರ್ತೈತಿ. ಆಮೇಲೆ 2 ರಿಂದ 3 ಕಡ್ಡಿ ಕರಿಬೇವು ಹಾಕಿ ಅವೆಲ್ಲ ಚಟಪಟ ಅನ್ನಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿದ್ವೆಲ್ಲ ಉಳ್ಳಾಗಡ್ಡಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಕೆ ಬಿಡೋಣ. ಚೆಂದ ಫ್ರೈ ಆಗಬೇಕು. ಉಳ್ಳಾಗಡ್ಡಿ ಎಷ್ಟು ಚೆಂದ ಫ್ರೈ ಆಗ್ತಾವೆ ಅಷ್ಟು ಟೇಸ್ಟ್ ಬರ್ತೈತಿ. ಫ್ರೈ ಆಗಲಿ ಅಂತ ಸ್ವಲ್ಪ ಹೊತ್ತು ಮುಚ್ಚೋಣ. ನೋಡೋಣ ಈಗ ಏನಾಗುತ್ತೆ ಅಂತ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಯಾವು. ಈಗ 2 ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ ಅವನ್ನ ಹಾಕೋಣ. ಟೊಮೆಟೊ ಫುಲ್ಲು ಬೇಯಬೇಕು, ಅದು ಎಷ್ಟು ಬೇಯ್ತೈತಿ ಅಷ್ಟು ಚೆನ್ನಾಗಿರ್ತೈತಿ. ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಚೆಂದಾಗಿ ಬೆಂದವ್ರಿ. ಇನ್ನೂ ಸ್ವಲ್ಪ ಹೊತ್ತು ಮುಚ್ಚೋಣ. ಸ್ವಲ್ಪ ಸ್ಪೂನ್ ಹಿಂಗೆ ಮಾಡ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ಒತ್ತಿ ಬಿಡ್ತಾವೆ. ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ, ಆಮೇಲೆ 2 ಸ್ಪೂನ್ ಖಾರ ಪುಡಿ. ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕೀನಿ. 2 ಸ್ಪೂನ್ ಖಾರ ಪುಡಿ. ಟೊಮೆಟೊನ ಫುಲ್ಲು ಸ್ಮ್ಯಾಶ್ ಮಾಡಬೇಕು. ಅವು ದಪ್ಪ ಹಂಗೆ ಇದ್ರೆ ಅವು ಟೇಸ್ಟ್ ಬರೋಲ್ಲ, ಬಾಯಲ್ಲೆಲ್ಲ ಹಂಗೆ ಬಂದುಬಿಡುತ್ತೆ. ಈಗ ಸ್ವಲ್ಪ ಗರಂ ಮಸಾಲ ಹಾಕೀನಿ, ಫ್ರೈ ಮಾಡಿ. ಎಷ್ಟು ಚಂದ ಎಣ್ಣೆ ಬಿಟ್ಕೊಂಡೈತೆ ನೋಡ್ರಿ. ಫುಲ್ಲು ಸ್ಮ್ಯಾಶ್ ಮಾಡಬೇಕು. ಟೊಮೆಟೊನ ಎಷ್ಟು ಚೆಂದ ಸ್ಮ್ಯಾಶ್ ಮಾಡ್ತೀರ ಅಷ್ಟು ಚೆನ್ನಾಗಿ ರುಚಿ ಬರ್ತೈತಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರ್ಸೋಣ. ಎಷ್ಟು ಚೆಂದ ಕಾಣತೈತೆ ಅಲ್ರಿ ನೋಡೋ, ಕಲರ್ಫುಲ್ಲಾಗಿ ಮಸ್ತ್ ಟೇಸ್ಟ್. ನಂಗೆ ಭಾಳ ಇಷ್ಟ ಟೊಮೆಟೊ ಬಾತ್. ಚೆಂದಾಗಿ ಎಣ್ಣೆ ಬಿಟ್ಕೊಂಡೈತಿ. ಇವಾಗೆಲ್ಲ ಫ್ರೈ ಮಾಡಿ ನಾನು ವೀಡಿಯೋದಲ್ಲಿ ಅಲ್ಲೊಂದು ನಿಮ್ಗೊಂದು ಪ್ಲೇಟು ಒಂದು ಬಟ್ಲ ಕಾಣತೈತಿ, ಅದು ನಮ್ಮ ಬೆಕ್ಕುಗಳದ್ದು ಊಟ ಮಾಡೋದು ಮತ್ತು ನೀರು ಕುಡಿಯೋದು. ನಾನು ಸ್ವಲ್ಪ ಬಟ್ಟಲಿನಲ್ಲಿ ಪಲ್ಯ ತೆಗೆದಿಟ್ಕೊಂಡೇನಿ, ಬೇಕಂದ್ರೆ ಹಚ್ಕೊಳಕ್ಕೆ ಬರ್ತೈತಿ ಅಂತ. ನನ್ನ ತಂಗಿ ಬಂದ್ಲು, ಊಟ ರೆಡಿ ಆಯ್ತು ಅಂತ. ಚೆಂದ ಕಲಿಸ್ಬೇಕು, ಚೆಂದ ಕಲಿಸ್ಬೇಕ್ರಿ. ಸ್ವಲ್ಪನೇ ಇಲ್ಲಿ ವೈಟ್ ರೈಸ್ ಕಾಣಬಾರ್ದು, ಆ ಥರ ಕಲಿಸ್ಬೇಕು. ಟೊಮೆಟೊ ಬಾತ್ ರೆಡಿ ಆಯಿತು. ನನ್ನ ತಂಗಿಗೆ ಹಚ್ಕೊಡತ್ತೇನೆ, ನೋಡೋಣ ಹೆಂಗೆ ಹೇಳ್ತಾ ಟೇಸ್ಟ್ ಹೆಂಗಾಗೈತಿ ಅಂತ. ನೋಡೋಕ್ಕಂತೂ ಭಾಳ ಚೆಂದ ಕಾಣತೈತಿ, ಟೇಸ್ಟು ಚೆನ್ನಾಗಿರ್ತೈತಿ ರೀ. ಭಾಳ ಈಸಿ ಐತಿ ಟೊಮೆಟೊ ಬಾತ್. ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.